ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಳ್ಳಲು ದೇಶದ ವಿವಿಧ ಭಾಗಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ. ಅದರಲ್ಲಿ ಕೂಲಿ ಕಾರ್ಮಿಕರು ಕೂಡ ಒಂದು. ಇವತ್ತು ಕೂಲಿ ಕಾರ್ಮಿಕರು ಎಲ್ಲೋ ಒಂದ್ ಕಡೆ ಕೂಲಿ ಮಾಡ್ಕೊಂಡು ಸಂಜೆ ಹೊತ್ತು ಮೈಕೈ ನೋವಿಗೆ ಎಣ್ಣೆ ಹಾಕೊಂಡು ಮನೆಗೆ ಹೋಗೋಣ ಅಂತಂದ್ರೆ ಅಲ್ಲಿ ಕಿರಿಕ್ ಆಗುವಂತ ಘಟನೆಗಳು ಹೆಚ್ಚಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕ್ರೈಮ್ಗಳು ಕೂಡ ಬೆಂಗಳೂರು ಸುತ್ತಮುತ್ತಲು ಹೆಚ್ಚಾಗ್ತಾ ಇದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ. ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಮಸಂದ್ರ ಕ್ರಾಸ್ ನಲ್ಲಿರ್ತಕ್ಕಂತಹ ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್, ಇದು CL7 ಅನ್ನ ಪಡೆದಿರ್ತಕ್ಕಂಥದ್ದು. ಹರೀಶ್ ಎಂಬುವರಿಗೆ ಸೇರಿರ್ತಕ್ಕಂಥ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್, ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಈ ಹಿಂದೆಯೂ ಕೂಡ ಹಲವು ಬಾರಿ ಗಲಾಟೆಗಳಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಈಗಲೂ ಕೂಡ ಕಿಂಗ್ಸ್ ಬಾರ್ ನಲ್ಲಿ ನಿನ್ನೆ ಸಂಜೆ ವೆಸ್ಟ್ ಬೆಂಗಾಲ್ ಮೂಲದ, ಅಂದ್ರೆ ಪಶ್ಚಿಮ ಬಂಗಾಳ ಮೂಲದ ಹಬೇಲ್ ಶೇಖ್ ಎನ್ನುವಂತವನು ಕಟ್ಟಡ ನಿರ್ಮಾಣದ ಕೆಲಸ ಮುಗಿಸ್ಕೊಂಡು ಮೈಕೈ ನೋವಿಗೆ ಒಂದಷ್ಟು ಎಣ್ಣೆ ಹಾಕೊಂಡು ಹೋಗೋಣ ಅಂತೇಳಿ ಬಂದಿದ್ದ. ಈ ಸಂದರ್ಭದಲ್ಲಿ ಪಕ್ಕದ ಟೇಬಲ್ ನಲ್ಲಿ ಕೂತಿದ್ದಂತ ಕಮ್ಮಸಂದ್ರದ ರಮೇಶ ಅಲಿಯಾಸ್ ಸೈಕೋ ಗೂಳಿ ಕ್ಷುಲ್ಲಕ ಕಾರಣಕ್ಕೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದು ವಿಕೋಪಕ್ಕೆ ಹೋಗಿ ರಮೇಶ ಯಾವಾಗ್ಲೂ ತನ್ನ ಜೋಬ್ನಲ್ಲಿ ಚಾಕು ಇಟ್ಕೊಂಡಿರ್ತಾನಂತೆ. ಚಾಕುವಿನಿಂದ ಏಕಾಏಕಿ ಅಬೇಲ್ ಶೇಖ್ ಮೇಲೆ ದಾಳಿ ನಡೆಸಿದ್ದಾನೆ. ಆ ನಂತರ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ CL7 ಅನ್ನ ಪಡೆದಿರ್ತಕ್ಕಂತ ಹರೀಶ್ ಅವನ ಸಿಬ್ಬಂದಿ ಕೂಡ್ಲೆ ಪೊಲೀಸ್ನವರಿಗೆ ವಿಷಯವನ್ನ ತಿಳಿಸಿದ್ದಾರೆ. ಆದ್ರೆ ಈ ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಯಾವಾಗ್ಲೂ ಕೂಡ ಗಲಾಟೆಗಳು ಆಗ್ತಲೇ ಇರ್ತವೆ ಎನ್ನುವಂಥದ್ದು ಸ್ಥಳೀಯರ ಆರೋಪವೂ ಆಗಿದೆ. ಕಮಸಂದ್ರ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಈ ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ ನಂತರವಂತೂ ಯಾವಾಗ್ಲೂ ಗಲಾಟೆಗಳಾಗ್ತಾ ಇದೆ ಅಂತ ಹೇಳಿ ಜನ ಕೂಡ ಅಲ್ಲಿ ಮಾತನಾಡ್ಕೊಳ್ತಿದ್ದಾರೆ. ಇದೀಗ ರಾತ್ರಿ ಈ ಒಂದು ಘಟನೆ ನಡೆದಿರೋದ್ರಿಂದ ಜನ ಬೆಚ್ಚ ಬಿದ್ದಿದ್ದಾರೆ. ಒಂದಷ್ಟು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಈ ಒಂದು ವಾತಾವರಣದಿಂದ ಈಗ ಈ ಒಂದು ಪಶ್ಚಿಮ ಬಂಗಾಳದ ಕೂಲಿ ಕಾರ್ಮಿಕ ಗಾಯಗೊಳಗಾಗಿದ್ದಾನೆ. ಈಗ ಅಬೇಲ್ ಶೇಖ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ. ಆದ್ರೆ ಈ ರೀತಿಯಾದಂತ ಪ್ರಕರಣಗಳಾದ್ರೆ ಗತಿ ಏನಪ್ಪಾ? ಮೈಕೈ ನೋವಿಗೆ ಎಣ್ಣೆ ಹಾಕೊಳಕ್ ಹೋಗೋದೇ ತಪ್ಪ, ಅಥವಾ ಅಲ್ಲಿ ಎಂತೆಂತವ್ರು ಬರ್ತಾರೋ ಗೊತ್ತಿಲ್ಲ. ಈ ಒಂದು ಕಮಸಂದ್ರ ಕ್ರಾಸ್ ನಲ್ಲಿ ಇರ್ತಕ್ಕಂತ ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಯಾವಾಗ್ಲೂ ಕೂಡ ಅಪಾಯದ ಸ್ಥಳ ಅಂತ ಹೇಳಿ ಸುತ್ತಮುತ್ತಲವರು ಮಾತನಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಾರ್ ನಲ್ಲಿ ಹೋಗೋದಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಈ ಬಾರ್ ನಲ್ಲಿ ಯಾವಾಗ ಗಲಾಟೆ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ ನಂತರವಂತೂ ಈ ಹರೀಶ್ ಎಂಬುವರಿಗೆ ಸೇರಿರ್ತಕ್ಕಂಥ ಈ ಬಾರ್ ನಲ್ಲಿ ಆಗಾಗ ಗಲಾಟೆಗಳಾಗ್ತಾ ಇದೆ. ಜನ ಭಯದ ವಾತಾವರಣದಲ್ಲಿ ಈ ಒಂದು ಕಿಂಗ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಹೋಗೋದಕ್ಕೂ ಎದುರುವಂತ ಪರಿಸ್ಥಿತಿ ಇದೆ. ನೋಡೋಣ ಈ ಒಂದು ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಆನೇಕಲ್ ಪೊಲೀಸ್ನವರು ಸೈಕೋ ರಮೇಶ್ ಅಲಿಯಾಸ್ ಗುಳಿಯನ್ನ ವಶಕ್ಕೆ ಪಡೆದಿದ್ದಾರೆ. ತನಿಖೆಯನ್ನ ಮುಂದುವರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಪ್ರಕರಣ ಕಾದು ನೋಡಬೇಕಿದೆ. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್.